ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಶ್ರೀ ಜೇನು ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಟೊಮಟೊ ಸಸಿ ಹಾಕಿದ್ವಿ. ಅದಕ್ಕೆ ಸಾಯುಗುಣಿಗಳೇ ತುಂಬ ಬಂದಿದೆ. ಹಾಗಾಗಿ ನಾವು ಇವತ್ತು ಟೊಮಟೊ ಸಸಿಗಳನ್ನ ತಂದು ಇಟ್ಟಿದ್ದೀವಿ. ಇವನ್ನೆಲ್ಲ ತೊಗೊಂಡೋಗಿ ನಾವಿವಾಗ ಸಾಯುಗುಣಿ ಹೋಗಿದೆಯಲ್ಲ ಆ ಗುಣಿಗಳಿಗೆ ನಾಟಿ ಮಾಡೋಣ ಅಂತ ತೊಗೊಂಡೋದ್ವಿ. ನೋಡಿ, ನಾವು 3100 ಏನೋ ಇಡಿಸ್ತು ಈ ಪಟ್ಟೆ. ಅದಕ್ಕೆ ನಾವು ಎಲ್ಲ ಉಣಿದ್ವಿ ಟೊಮೆಟೊ ಸಸಿನ. ಆದರೆ ತುಂಬ ಸಾಯುಗುಣಿಗಳು ಬಂದಿತ್ತು. ಇವಾಗ 12 ಕ್ರೇಟ್ ತೊಗೊಂಬಂದಿದ್ದೀವಿ ಸಾಯುಗುಣಿನ ಉಣೋದಕ್ಕೆ ಅಂತಲೇ. ಫಸ್ಟು ಸ್ವಲ್ಪ ಸಸಿಗಳಿತ್ತು ಇದ್ರದ್ದು, 1-2 ಕ್ರೇಟಷ್ಟು. ಅದನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ. ತುಂಬ ಈ ಪೇಪರ್ ಹಾಕಿದ್ವಲ್ಲ, ಹಾಗಾಗಿ ಬಿಸಿಲು ಕಾವಿಗೆ ಸಸಿಗಳೆಲ್ಲವ ಹೋಯಿತು. ಹಾಗಾಗಿ ಇವಾಗ ಮತ್ತೆ ಹೋಗಿರೋ ಗುಣಿಗಳನ್ನೆಲ್ಲ ನೋಡ್ಕೊಂಡು ನಾನು ಮತ್ತೆ ನೆಡ್ತಾಯಿದ್ದೀನಿ. ಆಮೇಲೆ ನೀವು ನೋಡ್ತಿರ್ಬೋದು ಕಳೆ ಹೆಂಗೆ ಹುಡ್ತಾ ಇದೆ ಅಂತಂದರೆ, ಟೊಮೆಟೊ ಸಸಿ ಪೇಪರ್ ಮಧ್ಯೆ ತುಂಬಾ ಕಳೆ ಹುಡ್ತಾ ಇದೆ. ಇದಕ್ಕಿಂತ ಫಾಸ್ಟಾಗಿ ಇದೇ ಗ್ರೋ ಆಗುತ್ತೆ ಅನಿಸುತ್ತೆ. ಒಂದೊಂದು ಲೈನಲ್ಲೆಲ್ಲ ಚೆನ್ನಾಗೇ ಬಂದಿದೆ, ಆದರೆ ಒಂದೊಂದು ಲೈನಲ್ಲಿ ತುಂಬ ಸಸಿಗಳು ಹೋಗಿದೆ. ಅದನ್ನು ನಾವಿವಾಗ ನಾಟಿ ಮಾಡ್ತಾಯಿದ್ದೀವಿ. ಸಾಯಂಕಾಲದ ಮೇಲೆ ಹಾಕಿದ್ದೀವಿ. ಯಾಕಂದರೆ ತಂಪಾದರೆ ಸ್ವಲ್ಪ ಸಸಿಗಳು ಸಾಯೋದು ಕಡಿಮೆ ಅಂತ ಸಂಜೆನೇ ಹಾಕಿದ್ವಿ. 3 ಗಂಟೆ ಮೇಲೆ ಹೋಗ್ಬಿಟ್ಟು ಹಾಕ್ಕೊತಾ ಇದ್ವಿ. ಹಾಗಾಗಿ ಇಷ್ಟರ ಮಟ್ಟಿಗಿದೆ. ಬೆಳಗ್ಗೆನೇ ಹಾಕಿದ್ದಿದ್ರೆ ಪೇಪರ್ ಕಾವಿಗೆಲ್ಲ ಸುಟ್ಬಿಟ್ಟು ಹೋಗೋದು. ಹಾಗಾಗಿ ನೋಡಿ, ಒಂದೊಂದು ಸುಟ್ಟು ಹೋಗಿದೆ. ಆದ್ರೂ ಹತ್ಕೊಂಡಿದೆ, ಪರವಾಗಿಲ್ಲ. ನೋಡೋಣ ಇನ್ನು ಹಾಕಿರೋ ಗುಣಿಗಳು ಹೇಗೆ ಹಾಕಿರೋದು ತೋಟಕ್ಕೆ. ಹಾಗಾಗಿ ಸ್ವಲ್ಪ ಬಿಸಿಲು ಕಡಿಮೆನೇ ಇರುತ್ತೆ. ಅದರದ್ದು ತೆಂಗಿನ ಮರದ ನೆರಳು ಇರುತ್ತಲ್ವ, ಹಂಗಾಗಿ ಸ್ವಲ್ಪ ಬಿಸಿಲು ಕಡಿಮೆ ಇರುತ್ತೆ. ಹಂಗಾಗಿ ಮೇಲ್ಗಡೆ ಪಟ್ಟೆ ಇತ್ತಲ್ಲ, ಅದರಲ್ಲಿ ಸ್ವಲ್ಪ ಬಿಸಿಲು ಕಡಿಮೆ ಇತ್ತು, ಜಾಸ್ತಿ ಹೋಗಿರಲಿಲ್ಲ. ಈ ಪಟ್ಟೆಯಲ್ಲಿ ಸ್ವಲ್ಪ ಬಿಸಿಲು ಬರುತ್ತೆ. ಹಾಗಾಗಿ ತುಂಬ ಸಸಿಗಳು ಹೋಗಿತ್ತು. ಇದಕ್ಕೆ ಜಾಸ್ತಿನೇ ಇಡಿಸೋದು ಸಸಿಗಳು. ಹಾಗಾಗಿ ನಾನು ನೋಡ್ಕೊಂಡು ಸಸಿನ ನಾಟಿ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲ ಒಣಗೋಗ್ಬಿಟ್ಟಿದೆ ಪೇಪರ್ ಕಾವಿಗ. ಏನು ಕಳೆ ನೋಡಿ, ಬೆಳೆಗಿಂತ ಫಾಸ್ಟಾಗಿ ಗ್ರೋ ಆಗ್ತಾಯಿದೆ ಇದು ಕಳೆ. ನೋಡೋಣ, ಸಸಿಗಳನ್ನೆಲ್ಲ ಹಾಕ್ತೀನಿ, ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವು ಸಸಿಗಳನ್ನೆಲ್ಲ ಹಾಕ್ಕೊಂಡು ಹೊರಡೋ ಅಷ್ಟೊತ್ತಿಗೆ 6:30 ಆಯಿತು. ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.